ತಿರ್ಗಾ ಕೈಲಿ ನೀನೇ ಕೆಂಡ ತುಳಿಲಿಲ್ಲ, ನೀನೇ ಕೆಂಡ ತುಳಿಲಿಲ್ಲ. ಅದೇ ನಾಳೆ ಬೆಳಗ್ಗೆ ಸೇರಿದು ತೇಜು SLCಲಿ 500 ಮೇಲೆ ಮಾರ್ಕ್ಸ್ ತೆಗೆದ್ರೆ ಅವ್ರ ಅಮ್ಮ ಪಾರ್ಟಿ ಕೊಡಿಸ್ತೀನಿ ಅಂದವ್ರಂತೆ. ಏನು ಪಾರ್ಟಿ ಕೊಡಿಸಿದ್ರ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಕೋಟೆಯಲ್ಲಿ ಪ್ಲೇಗ್ಲಮ್ಮನ ಜಾತ್ರೆ ಹೊರಟಿದ್ದೀವಿ. ಈಗ ಯಾರ್ಯಾರು ಬಂದಾರ ನೋಡೋಣ ಬರ್ರಿ ಹೊರಗಡೆ. ಯಾರೇ ಅವನ್ ಬರಲ್ಲ ಅಂತೆ. ತೇಜು ನಮ್ಮ ಅಕ್ಕರ ಮುಂದೆ ಹೋಗ್ತವ್ರೆ. ಲಿಫ್ಟಿಕ್ ಎಲ್ಲ ಹಾಕೊಂಡಿದ್ದೀರಾ ಹೆಂಗೆ? ಹಾಕೊಂಡಿಲ್ವಾ? ಇಷ್ಟೋ ತನಕ ರೆಡಿ ಆದ್ರಿ, ಒಂದು 2 ಅವರ್ ರೆಡಿ ಆಗೋರು ಇವರು. 7 ಗಂಟೆಗೆ ಹೇಳೋದ್ರು ಹೋಗೋಣ ಅಂತ. ಇವಾಗ ನೋಡಿದ್ರೆ 9:30 ಆಗೈತೆ. ಎಲ್ಲ ಬರ್ತಾವ್ರೆ. ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ ಥರ ಜನ ಬಂದಿರ್ತಾರೆ, ದೇವ್ರು ಬಂದಿರುತ್ತೆ ಅಂತ. ಹೋಗೋಣ ಬರ್ರಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಫೈನಲಿ ಜಾತ್ರೆ ಬೀದಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಬೀದಿಗೆ ಬಂದಿದ್ದೀವಿ. ಇನ್ನೊಂದು 100 ಮೀಟ್ರ್ ಐತೆ. ನೋಡೋಣ, ಬಡಿಯೋ ಸೌಂಡ್ ಆಗ್ತೈತೆ. ಹೋಗ್ತಾ ಇದ್ದೀವಿ. ನೋಡ್ರಿ ಕೆಂಡ ಹಾಕಿದ್ದಾರೆ.
ನಮ್ಮ 10th ಕ್ಲಾಸ್ ಫ್ರೆಂಡ್ ಸಿಕ್ಕವ್ ನೋಡ್ರಿ ಇಲ್ಲಿ, ಜಗದೀಶ್ ಅಂತ. ಅವ್ನ ಮಗ ಮುಚ್ಕೊಂತವ್ರೆ, ಮಗ ಏನೋ ತೋರಿಸ್ತಿಲ್ಲ. ತಿರ್ಗಾ ಕೈಲಿ ನೀನೇ ಕೆಂಡ ತುಳಿಲಿಲ್ಲ, ನೀನೇ ಕೆಂಡ ತುಳಿಲಿಲ್ಲ. ನಾವು ನೀನ್ ತುಳಿಲಿಲ್ವಲ್ಲಮ್ಮ. ತೇಜು SLC 500 ಮೇಲೆ ಮಾರ್ಕ್ಸ್ ತೆಗೆದ್ರೆ ಅವ್ರ ಅಮ್ಮ ಪಾರ್ಟಿ ಕೊಡಿಸ್ತೀನಿ ಅಂದವ್ರಂತೆ. ಏನ್ ಪಾರ್ಟಿ ಕೊಡ್ಸಿದ್ರ? ಕೇಕ್ ಅಂದ್ರೆ ಆ ಪಾರ್ಟಿನಾ? 525 ತೆಗ್ದಿದ್ದಾರೆ, ಅದಕ್ಕೆ ಕೇಕ್ ಕೊಡ್ಸಿದೀವಿ. ಪಾರ್ಟಿ ಅಂದ್ರೆ ಕೇಕ್ ಅಷ್ಟೇನಾ? ಅಷ್ಟೇ. ಜ್ಯೂಸ್ ಇಲ್ವಾ? ಜ್ಯೂಸ್ ಇದೆ, ಜ್ಯೂಸ್ ತಗೊಂಡೋಗಿದ್ದೆ. ಇನ್ನು ಊಟಕ್ಕೆ ಕೂತೆ, ಇನ್ನು ಊಟನೇ ಬಡಿಸಿಲ್ಲ. ನಮ್ಮ ಅಮ್ಮ ಹೋಗಲ್ಲೇ ನಿಂತ್ಕೊಂಡಿದ್ರು, ನಾನು ವಿಡಿಯೋ ಮಾಡ್ತಿದ್ದಂಗೆ ಅಲ್ಲಿದ್ದಾರೆ, ಇಲ್ಲಿ ಬಂದವ್ರೆ. ಅಪ್ಪ ಜನ ಎಲ್ಲ ಇವಾಗ ಊಟ ಮಾಡ್ತಾವ್ರೆ. ನಾವೀಗ ಅವ್ರ ಹಿಂದೆನೆ ಊಟಕ್ಕೆ ನಿಂತಿದ್ದೀವಿ. ಆದ್ರೆ SLC ಪಾಸ್ ಆಗೋನಂತೆ, ಯಾವಾಗ ನೋಡ್ರಿ ಫೋನ್ ಹಿಡ್ಕೊಂಡು ನಿಂತಿರ್ತಾನೆ. ಅವ್ರ ಅಮ್ಮ ಏನೂ ಕೇಳಲ್ಲ ಅವ್ರು. ನೋಡ್ರಿ ಇಲ್ಲಿ, ಏಯ್ ಕೊಡ ಅಮ್ಮಂಗೆ ಫೋನು. ಕ್ರಿಕೆಟ್ ನೋಡೋಣ ಬರ್ರಿ ಫ್ರೆಂಡ್ಸ್. ಕ್ರಿಕೆಟು ಊಟಕ್ಕೆ ನಿಂತ್ಕೊಂಡವನೇ, ಕ್ರಿಕೆಟ್ ನೋಡ್ತಾನೆ. ಊಟ ಮಾಡೋಕಾರು ನೋಡ್ತಾನೆ ಏನೋ ಗೊತ್ತಿಲ್ಲ. ಇವಾಗ ಊಟ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿಂದು ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಮುಗೀತು, ಬಾಯ್. ಏನಾರ ಹೇಳ್ತೀನಿ ಅಂದಲ್ಲ, ಹೇಳಕ್ಕ. ಏನೋ ಹೇಳ್ತೀನಿ ಅಂದಲ್ಲ, ಏನೋ ಹೇಳ್ತೀನಿ. ವಿಡಿಯೋ ಅಲ್ಲಿ ರೋಡ ಹೋಗ್ಬೇಕಾದ್ರೆ ಹೇಳ್ತೀನಿ, ಅಲ್ಲೆಲ್ಲ ಜನ ಇದ್ದಾರೆ, ಅಲ್ಲಿ ನಾಚಿಕೆ ಆಯ್ತು ನಂಗೆ ಅಂತಂದಲ್ಲ, ಹೇಳು. ಜಾತ್ರೆ ಖುಷಿ ಆಯ್ತು. ಮನೆಗೆ ಹೋಗ್ತಾ ಇದೀವಿ. ಜೋರಾಗಿ ಮಾತಾಡು, ಮೆಲ್ಲಗೆ ಮಾತಾಡಿದ್ರೆ ಕೇಳುತ್ತಾ?